ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನನ್ನ ಬೆಳಗ್ಗಿನ ರೊಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬೆಳಿಗ್ಗೆ ಒಂದು ಸ್ಟ್ರಾಂಗ್ ಟೀ ಬೇಕೇ ಬೇಕು. ಒಳ್ಳೆ ರೀತಿ ನಮ್ಮ ದಿನ ಹೋಗಬೇಕಂದ್ರೆ ಬನ್ನಿ ಎಲ್ಲರೂ ಟೀ ಕುಡಿತಾ ಇವತ್ತಿನ ಕೆಲಸ ಮಾಡೋಣ. ಮನೇಲಿ ಪುಡಿಗಳು ಖಾಲಿಯಾಗಿತ್ತು, ಅದಕ್ಕೆ ಗುರಳ್ ಪುಡಿ, ಶೇಂಗಾ ಪುಡಿ ಹಾಗೆ ಪ್ರೀಮಿಕ್ಸ್ ಚಿಲ್ಲಿ ಪೇಸ್ಟ್ನ ಮಾಡ್ಕೊಳ್ಳೋಣ ಅಂತ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ವೇದು ಇನ್ನೂ ಮಲ್ಕೊಂಡಿದ್ದಾನೆ. ಬೇಗ ಎಲ್ಲ ಕೆಲಸ ಮಾಡಿ ಮುಗಿಸೋಣ. ಗುರಳನ್ನ ಒಂದು ಬಾಣಲಿಗೆ ಹಾಕ್ಕೊಂಡು ಚಟಪಟ ಅನ್ನೋವರೆಗೂ ಹುರಿದು ಎತ್ತಿಟ್ಕೋಬೇಕು. ಹಾಗೆ ಶೇಂಗಾನು ಚೆನ್ನಾಗಿ ಹುರ್ಕೊಂಡು ಅದನ್ನು ಎತ್ತಿಟ್ಕೋಬೇಕು. ಮೆಣಸಿನ್ಕಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಹುರಿದು ಚೆನ್ನಾಗಿ ಹುರ್ಕೋಬೇಕು, ಇಲ್ಲಾಂದರೆ ಹಸ್ಗಾಗುತ್ತೆ. ಅದು ಸೈಡ್ ಇಟ್ಕೋಬೇಕು ತಣ್ಣಗಾಗೋಕ್ಕೆ. ಎಲ್ಲನೂ ತಣ್ಣಗಾದ್ಮೇಲೆ ಗುರಳ್ಗೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಶೇಂಗಾಗೆ ಹಾಗೆ ಮಿಕ್ಸಿ ಮಾಡ್ಕೊತೀವಿ. ಮೆಣಸಿನ್ಕಾಯಿಗೆ ಕೊತ್ತಂಬರಿ ಬಿಡಿಸಿರೋ ಕಡ್ಡಿ ಇರುತ್ತಲ್ಲ, ಅದನ್ನು ಸ್ವಲ್ಪ ತೊಗೊಂಡು ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ, ಕರಿಬೇವು ಎಲ್ಲನೂ ಹಾಕಿ ಸಣ್ಣಕ್ಕೆ ಪೇಸ್ಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಎಲ್ಲನೂ ತಣ್ಣಗಾಗೋಕ್ಕೆ ಬಿಡಬೇಕು. ತಣ್ಣಗಾಗಿದ ಮೇಲೆ ಡಬ್ಬಿಗೆ ಹಾಕಿ ಇಟ್ಕೊಂಡ್ರೆ 15 ದಿನದವರೆಗೂ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬಹುದು. ಇವೆಲ್ಲ ರೆಡಿ ಇದ್ದರೆ ಪಲ್ಯಗಳು 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಇವತ್ತಿನ ತಿಂಡಿಗೆ ಉಪ್ಪಿಟ್ಟು ಮಾಡೋಣ ಬನ್ನಿ. ಮೊದಲು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ, ಕರಿಬೇವು ಎಲ್ಲನೂ ಹಾಕಿ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ಫ್ರೈ ಆದಮೇಲೆ ಟೊಮೆಟೊ ಹಾಕಿ ಫ್ರೈ ಮಾಡಿ. 1 ಕಪ್ ರವೆಗೆ 2 ಕಪ್ ನೀರು ಅನ್ನೋ ಅಳತೆಯಲ್ಲಿ ನಾವು ರವೆ ಮತ್ತು ನೀರು ತೊಗೋಬೇಕಾಗುತ್ತೆ. ನೀರು ಕುದಿ ಬಂದಮೇಲೆ ಅದಕ್ಕೆ ಉಪ್ಪು, ಸ್ವಲ್ಪ ಸಕ್ಕರೆ ಹಾಕಿ ಕುದಿಯೋಕ್ಕೆ ಬಿಡಬೇಕು. ಕುದಿಯೋಕ್ಕೆ ಬಿಟ್ಮೇಲೆ ರವೆನ ಮೊದಲೇ ಹುರಿದು ಇಟ್ಕೋಬೇಕಾಗುತ್ತೆ. ಕುದೀತಿರೋ ನೀರಲ್ಲಿ ರವೆನ ಸುರಿದು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಸ್ವಲ್ಪ ನೀರು ಇರೋವಾಗಲೇ ಗ್ಯಾಸ್ ಆಫ್ ಮಾಡಿ ಮುಚ್ಚಿಡಬೇಕು. ಹೀಗೆ ಮಾಡಿದ್ರೆ ಉಪ್ಪಿಟ್ಟು ಚೆನ್ನಾಗಿ ಅಳ್ಕೊಂಡು ಚೆನ್ನಾಗಿ ಬರುತ್ತೆ. ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆದರೆ ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.